ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ಲತ್ತೀನಿ ನೋಡ್ರಿ. ತುಂಬಾ ಸಾಫ್ಟ್ ಆದ ಕೇಸರಿಬಾತ್ ಹೆಂಗೆ ಮಾಡೋದಂತ ನೋಡಂಬರ್ರಿ. ಈಗ ನೋಡ್ರಿ, ಸ್ಪೂನ್ಲಿಂತ ತೆಗೆದು ತೋರಿಸ್ಲತ್ತೀನಿ ನಿಮಗೆ. ಬಾಯಾಗಿಟ್ಟರೆ ಜಾರ್ ಬಿಡ್ತದೆ ತಾನೇ, ಆ ಥರ ಆಗಿದೆ ಕೇಸರಿಬಾತ. ಇದು ಹೆಂಗೆ ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನೋಡಂಬರ್ರಿ. ನಾ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೀನಿ ರೀ. ತುಪ್ಪ ಹಾಕ್ಕೊಂಡೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡ್ರಿ. ಅದಕ್ಕೆ ಎರಡು ಸೇರಿ ಮಿಕ್ಸ್ ಮಾಡ್ಕೋಬೇಕು. ನೀವು ಯಾವ ಅಳತೆಯಲ್ಲಿ ಬೇಕಾದರೂ ತೊಗೋಬೋದು. ಸಮ ಪ್ರಮಾಣದಾಗ ಎಣ್ಣೆ ಮತ್ತು ತುಪ್ಪ ಇರಬೇಕು. ಈ ಕಾಸ್ಕೊಂಡಿರೋದ್ರೊಳಗೆ ಅರ್ಧ ನಾ ತಗೊಳಕತ್ತೀನಿ ರೀ ಕಡ್ಯಾಕ. ಇದು ಎಲ್ಲ ನೀರು ಹಾಕಿ ಬೇಯಿಸ್ಕೊಂಡ್ಮೇಲೆ ಮತ್ತೆ ಕೇಸರಿಬಾತಿಗೆ ಹಾಕಬೇಕು ಅಂತ ತೆಗಿತಾ ಇದ್ದೀನಿ ನೋಡ್ರಿ. ನಾ ಇಷ್ಟು ಎಣ್ಣೆ ತಗೊಂಡಿಟ್ಕೊಂಡೀನಿ. ಇಷ್ಟು ಎಣ್ಣೆ ಕಡಾಯಿ ಒಳಗೆ ಉಳಿದದ. ಈಗ ಒಣ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೋತೀನಿ ಮನುಕ. ಈಗ ಇವು ಚಲೋ ಹೊತ್ನಾಗೆ ಹುರಿದವ್ರಿ. ಇದರೊಳಗೆ ನಾನು ಒಂದು ಬೌಲ್ ರವೆ ಹಾಕೋತೀನಿ ನೋಡ್ರಿ. ಚೆಂದಾಗೆ ಹುರ್ಕೋಬೇಕ್ರಿ ಇವು, ಕೈ ಆಡಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ. ರವೆ ಹುರಿದ್ಮೇಲೆ ಅರಳಿ ಒಂದು ಘಮ ಬರ್ತದೆ ರೀ, ಅಲ್ಲಿ ತನಕ ಹುರ್ಕೋಬೇಕು. ನಾವು ಕೇಸರಿಬಾತಿಗೆ ಉತ್ತರ ಕರ್ನಾಟಕದ ಕಡೆ ಶಿರಾ ಅಂತೀವಿ ರೀ. ನೋಡ್ರಿ, ರವೆ ಚೆಂದ ಹುರಿದವ್ರಿ. ಇದಕ್ಕೆ ಒಂದು ಬೌಲ್ ಸಕ್ಕರೆ ಹಾಕೋತೀನಿ ರೀ. ಒಂದು ಬೌಲ ರವಕ್ಕೆ ಒಂದು ಬೌಲ್ ಸಕ್ಕರೆ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆದ ಅಳತೀರಿದು. ಭಾಳ ಸ್ವೀಟ ಆಗಲ್ರಿ, ಸಪ್ಪಗೂ ಆಗಲ್ಲ, ಮೀಡಿಯಮ್ ಆಗಿ ಸ್ವೀಟ್ ಆಗಿರ್ತದೆ. ಈಗ ಇವು ಚೆಂದಾಗಿ ಹುರಿದವ್ರಿ. ನೋಡ್ಬೋದು ಈ ಥರ ಸಕ್ಕರೆ ಮತ್ತು ರವದ್ದು ಮಿಕ್ಸ್ ಅದರಿದು. ಇದಕ್ಕೆ ಬಿಸಿನೀರು ಹಾಕ್ಬೇಕ್ರಿ, ತಣ್ಣೀರೆಲ್ಲ ಹಾಕಬಾರ್ದು. ನೋಡ್ರಿ, ನಾವೊಂದು ಕಡೆ ನೀರ ಕಾಯಿಲಿಕ್ಕೆ ಇಟ್ಕೊಂಡಿದ್ದೆ ರೀ. ಅವು ನೀರ ಹೊಯ್ದಾಡೋದಾದ್ಮೇಲೆ ಚೆಂದ ಕುದ್ದವ್ರಿ. ಆ ನೀರು ಇದಕ್ಕೆ ಬರ್ಬೇಕ್ರಿ. ನಾ ಇಲ್ಲಿ ರವೆ ಮತ್ತು ಸಕ್ಕರೆ ತೊಗೊಂಡಿನಲ್ರಿ, ಅದೇ ಬೌಲ್ ಒಳಗೆ 3 ಬೌಲ್ನಷ್ಟು ನೀರು ಹಾಕ್ಕೊಂಡೀನಿ ರೀ. ಹಾಕ್ಕೊಂಡು ಇದು ಚೆಂದ ಕುದಿಸ್ಕೊತೀನಿ ರೀ. ಕೇಸರಿಬಾತಿಗೆ ನಾ ಇಲ್ಲಿ ಸ್ವಲ್ಪ ಕೇಸರಿ ಹಾಕ್ಕೊಳತ್ತೀನಿ ನೋಡ್ರಿ. ಕಲರ್ ಆ್ಯಡ್ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಕಲರ್ ತೊಗೊಂಡು ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳತ್ತೀನಿ. ನೀವು ಬೇಕಾದ್ರೆ ಕೇಸರಿ ಹಾಕ್ಕೋಬೋದು. ನಾ ಇಲ್ಲಿ ಕಲರ್ ಯೂಸ್ ಮಾಡೀನಿ. ನಮಗೆ ಕಲರ್ ಬೇಡ ಅಂದ್ರೆ ಕಲರ್ ಇಲ್ಲದೇನೂ ನೀವು ಶಿರಾ ಅನ್ನೋದು ಮಾಡ್ಕೋಬೋದು. ಬೌಲ್ ಒಳಗೆ ಮಿಕ್ಸ್ ಮಾಡ್ಕೊಂಡಿರೋ ಕಲರ ಶಿರಾಕ್ಕೆ ನಾ ಹಾಕ್ಲತ್ತೀನಿ ನೋಡ್ರಿ. ಚೆಂದಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ತಿರುಗಾಡ್ಕೊಂಡು ಆದ್ಮೇಲೆ ಈ ಥರ ಆಗ್ಯದ ನೋಡ್ರಿ. ಇದಕ್ಕೆ ಇಟ್ಕೊಂಡಿರೋ ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಹಾಕ್ಲತ್ತೀನಿ ನೋಡ್ರಿ. ಚೆಂದ ಕುದಿಲಿಕ್ಕತ್ತದ್ರಿ ಈಗ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಈಗ ನಮ್ಮ ಕೇಸರಿಬಾತ್ ರೆಡಿ ಆಗ್ಯದ್ರಿ. ಗ್ಯಾಸ್ ಬಂದ್ ಮಾಡ್ಕೊತೀನಿ ರೀ. ಈಗ ನಾ ಹೇಳಿರೋ ಅಳತೆಯೊಳಗೆ ಮಾಡಿ ನೋಡ್ರಿ. ಎಲ್ಲರೂ ಇಷ್ಟಪಡ್ತಾರೆ. ತಿಂದೇ ಇರೋರು ಕೂಡ ಈ ಕೇಸರಿಬಾತ್ ಇಷ್ಟಪಟ್ಟು ತಿಂತಾರೆ. ಈ ಬೌಲ್ ಒಳಗಿಂದು ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ಬರ್ರಿ, ಸರ್ವ್ ಮಾಡಿ. ನೋಡ್ರಿ, ಪ್ಲೇಟ್ ಇಟ್ಕೊಂಡೀನಿ, ಅದಕ್ಕೆ ಹಾಕ್ಲತ್ತೀನಿ. ಎಷ್ಟು ನೀಟಾಗಿ ಜಾರಿ ಬರ್ಲಾಗತ್ತದ ನೋಡ್ರಿ. ನೋಡ್ಬೋದು ಎಷ್ಟು ಚಂದ ಕಾಣ್ಲತ್ತದ ನಮ್ಮ ಕೇಸರಿಬಾತು. ಒಂದೊಂದು ರವೆನೂ ಕಾಣಿಸ್ಲಿಕ್ಕತ್ತದ. ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಮಾಡಿ ನೋಡ್ರಿ, ಹೆಂಗಾಗ್ಯದ ಅಂತ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗಮ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.